ಏನ ಪರಮೇಶಿ, ಏನು ಮನೆ ಹತ್ರಕ್ಕೆ ಬಂದ್ಬಿಟ್ಟಿದೀಯಾ? ಆತಲ್ಲ ತೋಟದ ಕೆಲಸ. ಎಷ್ಟೋ ಕಾಯಿ ಮೊನ್ನೆಲ್ಲ ಉದ್ರಿದ್ವಪ್ಪ. ಅವನ್ನೆಲ್ಲ ಎತ್ತಿ ಒಂದು ಚೀಲ್ದಾಗ ಹಾಕಿ ಹಂಗೆ ಗೋಡನ್ಯಾಗ ಹಾಕಂತ ಹೇಳಿದ್ದೆ. ಹಾಕಿದ ಹಂಗೆ ಬಂದ. ಓ ಯಜಮಾನ್ರೆ, ಹಾಕಿದೆ. ಶುರು ಥಂಡಿ ಅಲ್ಲ ಯಜಮಾನ್ರೆ, ಅದಕ್ಕೆ ಏನಾನ ಕೊಡ್ತೀರೇನೋ ಅಂತ ಬಂದೆ. ಈ ಚಳಿಗೆ ತಡ್ಕೊಳಕ್ಕಾಗ್ತಿಲ್ಲ ಯಜಮಾನ್ರೆ. ನನಗೂ ಚಳಿ ಹಾಕತ್ತೆ. ಏನು ಈಗ ನಿನಗೆ ಬೆಚ್ಚ ಮಾಡೋನೇನಪ್ಪ? ಬಾ ಇಲ್ಲಿ ಬೆಚ್ಚಗೆ ಮಾಡ್ತೀನಿ. ನನ್ನ ಮಗ್ಳಾಗ ಹಿಂಗೆ ಮಕ್ಕ ಬಾ, ನಾ ಹಂಗೆ ಕಾವು ಕೊಟ್ಟು ನಿನ್ನ ಹಂಗೆ ಬೆಚ್ಚಗೆ ಮಾಡ್ತೀನಿ. ಬರಲಾ? ಥೋ ಥೋ ಥೋ, ಛೇ, ನಾನು ಅಂಥವನಲ್ಲ ಯಜಮಾನ್ರೆ. ನೀವೇನು ಹಂಗೆ ಕರಿತೀರಿ ನನ್ನ? ಅಲ್ಲಿ ಅಮ್ಮವ್ರಿಲ್ಲ ಅಲ್ಲಿ. ನೀವಂತೂ ನೋಡ್ದಾರೆ ಏನು ಅಂದ್ಕೊಬೇಕು. ಬಿಡಪ್ಪ, ನೀವು ಭಾರಿ ಮಾತಾಡ್ತೀರ. ನಾನು ಆ ಬೆಚ್ಚಗೇನು ಕೇಳಲ್ಲ ಹೇಳು. ನನಗೆ ಸ್ವಲ್ಪ ಖರ್ಚಿಗೆ ದುಡ್ಡು ಕೊಟ್ಟರೆ ನಾನೇ ಬೆಚ್ಚಗೆ ಹಾಕ್ತೀನಿ ಹೋಗಿ. ಇನ್ನೇನಲ್ಲ ಪರಮೇಶ್, ಇನ್ನೇನು ಹೇಳಯ್ಯ ನಿನಗೆ. ಇನ್ನು ನಿನ್ನ ಕೊಟ್ಟು ಬಂದಿದ್ದೀನೋ 500 ರೂಪಾಯಿನ. ಅಲ್ಲಿಗೆ ಬೆಳಕರ್ತದಂಗೆ ಬಂದಿದ್ದೀಯಪ್ಪ. 500 ರೂಪಾಯಿ ಮೊನ್ನೆ ಕೊಟ್ಟಿರೋದು, ನಿನ್ನೆ ಕೊಟ್ಟಿರೋದು ಅದೆಲ್ಲ ಏನಾತಲ್ಲ ಆಲೆ. ಮತ್ತೆ ಬಂದಿದ್ದೀಯ ದುಡ್ಡು ಕೇಳೋಕ್ಕೆ? ನಾಶಿಗೆಟ್ಟನೆ. ಹೋಗ ಕೆಲಸ ನೆಟ್ಟು ಮಾಡು. ಅದೇನೋ ಕಲ್ತಿದೀಯೋ ಚಾಳಿ ನೀನು? ನನಗೊಂದು ತಿಳಿವಲ್ದು ನೋಡು. ಬಾ, ಟೀವ್ ಮಾಡಿಸ್ತೀನಿ, ಕುಡ್ದು ಬೇಕಿದ್ರು ಹೋಗುವಂತೆ. ಪರಮೇಶಿ, ಏನೋ ಅಪರೂಪದ ಮುಳ್ಳಂದಿ ನಮ್ಮ ಮನೆಗೆ ಬಂದ್ಬಿಟ್ಟಿದೀಯಾ? ಮೊನ್ನೆ 1000 ರೂಪಾಯಿ ಇಸ್ಕೊಂಡೋಗಿದ್ದಲ್ಲಪ್ಪ ಜನ, ಹಿಂಗೆ ತಂದು ಕೊಟ್ಬಿಡ್ತೀನಿ ಅಮ್ಮವ್ರೆ. ಸಾವುಕಾರರು ಪೇಟೆಗೆ ಹೋಗಿದ್ದಾರೆ, ಅವರೆಲ್ಲ ಬಂದ ತಕ್ಷಣ ಹಂಗೆ ಇಷ್ಟು ಹಂಗೆ ಕೊಟ್ಟು ಬಿಡ್ತೀನಿ ಅಂದೆ. ಎಲ್ಲಲ್ಲ 1000 ರೂಪಾಯಿ ಕೊಡ, ಇಲ್ಲಿ ಬೇಕು ನನಗೆ ಖರ್ಚಿಗೆ. ನಿಂದು ಭಾಳ ಆತು ಬಿಡ ನಿಂದು. ಅಲ್ಲಲ್ಲೇ ಸಂತೆಗೆ ಹೋಗಿ ಏನೋ ಮೊನ್ನೆ ಕಾಯಿ ಮಾರ್ತಿದ್ದಂತೆ, ಅವ್ಯಾರವು ಕಾಯಿ? ಅವೆಲ್ಲಿಂದ ಬಂದ್ವು? ಅಲ್ಲಲ್ಲಿ ಬಿಡಿಸುಡಿ, ನಾನು ಹೇಳಿಲ್ಲೇನೆ? ನಾನು ಕೇಳ್ದಲ್ಲಿ ವ್ಯವಹಾರ ಮಾಡಬೇಡ, ಅವ್ರವ್ರಿಗೆ ದುಡ್ಡು ಕೊಡಬೇಡ ಅಂದರೆ ನೀನು ಬೇರೆ ಯಜಮಾನಕ್ಕೆ ವಹಿಸ್ಕೊಂಡು ಅವನಿಗೆ 1000 ರೂಪಾಯಿ ಕೊಟ್ಟಿದ್ದೇನೆ. ಓ, ನೀನು ಭಾಳ ಕಲ್ತಿದ್ದಿ ಕಣೆ. ನಿನಗೆ 1 ರೂಪಾಯಿ ಉದ್ರಸಲ್ಲ, ತಡಿ ಮಾಡ್ತೀನಿ. ಅಲ್ಲ, ನಾನು ಯಜಮಾನ ಆಗಿ ನಾನು ಒಬ್ಬನೇ ವ್ಯವಹಾರ ಮಾಡ್ಬೇಕು ಅಂಥದ್ದು ನೀನು ಯಜಮಾನಿಕೆ ಮಾಡ್ತೀಯ? ಓ ಅಮ್ಮ, ಇವೆಲ್ಲ ನನ್ನ ಹತ್ರ ನಡೆಸ್ಬೇಡ ನೀನು. ಮಾಡ್ತೀನಿ ತಡಿ, ನಿನಗೆ 1 ರೂಪಾಯಿ ಎಲ್ಲ 8 ಅಣಿನೂ ಕೊಡಲ್ಲ ಇನ್ನು ಮುಂದೆ. ಅಲ್ಲಲ್ಲ ಪರಮೇಶಿ, ಹೆಣ್ಮಕ್ಳ ಹತ್ರನೂ ದುಡ್ಡು ಇಸ್ಕೊಂತಿ, ನನ್ನ ಹತ್ರನೂ ಇಸ್ಕೊಂತಿ. ನಾನು ಕೇಳ್ದೆ ಕಣ, ಅವನು ಯಾರ ಸೀನಪ್ಪ ನನಗೂ ಹಂಗೆ ಅಂತ ಕಾಯಿ ಮಾರ್ತಿದ್ದಂತೆ. ಯಾರೋ ಕಾಯವು? ಓ, ಹಿಂಗೆ ಮಾಡಿದರೆ ನೋಡೋ, ನಾನು ಇವತ್ತೇ ಲಾಸ್ಟ್ ನಿನಗೆ. ಈ ನಮ್ಮ ಹೊಲ್ದಾಗೆ ನೀನು ಕೆಲಸ ಮಾಡೋಕ್ಕೆ ಬರ್ಬೇಡ ಕಣಯ್ಯ. ಬೇರೆ ಯಾರು ನಾನು ನೋಡ್ಕೊಂತ ನಾನು ಏನೋ ನಂಬಿಕಸ್ತ ಭಾಳ ವರ್ಷದಿಂದ ಇದೀಯ ಅಂದರೆ ನೀನು ಹಿಂಗೆಲ್ಲ ಮಾಡ್ತೀಯನಯ್ಯ ನೀನು? ಥೋ ಇಲ್ಲ ಯಜಮಾನ್ರಿ, ಅಮ್ಮವ್ರ ಹತ್ರ ಏನೋ 1000 ರೂಪಾಯಿ ಇಸ್ಕೊಂಡಿದ್ದೀನಿ ನಿಜ. ಅವತ್ತು ನೀವು ಪೇಟೆಗೆ ಹೋಗಿದ್ರಲ್ಲ, ನನಗೆ ಅರ್ಜೆಂಟು ದುಡ್ಡು ಬೇಕಿತ್ತು. ಅಲ್ಲಿ ನನ್ನ ಹೆಂಡ್ತಿಗೆ ಚೆನ್ನಾಗಿರಲಿಲ್ಲ ಅಂತ ಇಸ್ಕೊಂಡಿದ್ದೆ ಅಟೇನೆ. ಅಯ್ಯದ ಈಗ ನೀವು ಕೊಟ್ಟರ ಮೇಲೆ ಕೊಡೋಣ ಅಂತ ಅದಕ್ಕೆ ಕೇಳೋಕೆ ಬಂದದ್ದು ನಾ ದುಡ್ಡನ್ನ ಅಮ್ಮವ್ರಿಗೆ ಕೊಡೋಣಕ್ಕಂತಾನೆ. ನೀವು ಅದನ್ನೇ ತಪ್ಪ ತಿಳ್ಕೊಂತೀರಲ್ಲ ಯಜಮಾನ್ರಿ. ನಿಮ್ಮ ನಂಬಿಕೆಗೆ ನಾನು ಯಾವತ್ತನ ದ್ರೋಹ ಮಾಡಿದ್ದೀನಿ ಹೇಳ್ರಿ ನೋಡೋಣ. ಅವನು ಸೀನಪ್ಪ, ಕುಡುಕ್ ಸೀನಪ್ಪ, ಅವನದೆಲ್ಲಿಗೆ ಕೇಳ್ತೀರ ನೀವು? ನಾನು ಅವತ್ತು ಕಾಯಿ ಮಾರಿದ್ದು ಅವನು ಇವನು ಇದಾನಲ್ಲಪ್ಪ, ನಿಮ್ಮ ಪಕ್ಕದ ಮನೆ ತೋಟದಾನು. ನಿಮ್ಮ ಪಕ್ಕದ ಮನೆಯವ್ರು ಇದ್ದಾರಲ್ಲ, ಆ ತೋಟದಾರಿಲ್ಲ ಅವರು, ಆ ತೋಟದಾಗೆ ಅವಣ್ಣನೇ ಕೊಟ್ಟದ್ದು. ಬೇಕಿರ್ ಕೇಳ್ರಿ, ಇವಾಗಲೇ ಕರೆದು. ಅವನೇ ಹೋಗಪ್ಪ ಮಾರ್ಕೆಂಬ, ನನಗೆ ಹುಷಾರಿಲ್ಲ ಅಂತ ಅಂದ. ಅದಕ್ಕೆ ಮಾರ್ಕೊಂಡು ಬಂದು ಅವ್ರಿಗೆ ದುಡ್ಡು ಕೊಟ್ಟೆ ನಾನು. ಅವರವ ಕಾಯಿ. ಅಯ್ಯೋ, ನಿಮ್ಮನ್ನು ಕೇಳ್ದಲ್ಲ ನಾನು ಯಾವತ್ತನ ಒಂದು ಎಲೆ ಕಿತ್ತಿದ್ದೀನಿ. ಏನು ಯಜಮಾನ್ರಿ, ನೀವೇನು ಯಜಮಾನ್ರಿ ಹಿಂಗೆ ಮಾತಾಡ್ಬಿಟ್ರಿ? ಹೌದೇನೋ? ಸರಿ ಆಯ್ತು, ತಗ ಕೊಡ್ತೀನಿ. ಅವತ್ತೇನೋ ಕೊಡ್ದಂಗೆ ನಾನು ಅರ್ಜೆಂಟ್ ಕೆಲಸ ಇತ್ತಂತ ಹೋದೆ. ಆಯ್ತು. ಏನು ಅಂದ್ಕೊಂಬಿಡ ಕಣಯ್ಯ. ಬಾ, ತಿಂಡಿ ತಿಂದು ಟೀ ಕುಡ್ದು ಆಮೇಲೆ ತೋಟಕ್ಕೆ ಹೋಗುವಂತೆ. ಹಂಗೇನ ಇದ್ರೆ ಬಂದು ಇಸ್ಕೊಂಡು ಹೋಗ. ಬೇಜಾರು ಮಾಡ್ಕೊಂಬಿಡ ಕಣಯ್ಯ. ಹೌದೌದೌದು, ನಮ್ಮ ಅಪರೂಪದ ಮುಳ್ಳಂದಿ ಯಾವತ್ತೂ ಮಾತಿಗೆ ತಪ್ಪನೇ ಅಲ್ಲ ಬಿಡು. ನಾವು ಪಾಪ, ಅಯ್ಯೋ ಅಮಾಯಕ ಕಣಯ್ಯ ನೀನು. ಹೋಗ್ಲಿ ಬಿಡ, ಯಾತು 1000 ರೂಪಾಯಿನ ಇವತ್ತಲ್ಲ ನಾಳೆ ಕೊಡ್ತೀಯ? ಎಲ್ಲಿಗೆ ಹೋಗ್ತೀಯಲ್ಲ ನೀನು? ನನಗೆ ಮನುಷ್ಯರು ಮುಖ್ಯ ಕಣ. ನಿನ್ನಂಥ ಮನುಷ್ಯನ ನಾವು ಕಳ್ಕೊಳಕತ್ತೇನಲ್ಲ ಎಲ್ಲನ. ಸಾಧ್ಯನೇ ಇಲ್ಲ ಬಿಡಯ್ಯ. ಹೌದೌದೌದು,
ನಿಮ್ಮಂಥ ಅಪರೂಪದ ದಂಪತಿಗಳನ್ನ ದೇವರು ಸೃಷ್ಟಿ ಮಾಡಿ ಭೂಮಿಗೆ ಹಾಕಿದಾನೆ ನೋಡು. ನೀವೇನಿಲ್ಲ, ನೀವು ಅತ್ತೆ 6 ಕೊಟ್ರೆ ಅತ್ತೆ ಕಡೆ, 3 ಕೊಟ್ಟರೆ ಅಳಿಯನ ಕಡೆ ಅನ್ನೋರು ನೀವು. ಸರಿ ಸರಿ, ನನಗೆ ಯಾವ ತಿಂಡಿ ಬೇಡ, ಏನೂ ಬೇಡ. ಯಜಮಾನ್ರೆ ದುಡ್ಡು ಕೊಡ್ರಿ, ನಾನು ಹೋಗ್ತೀನಿ. ಲೇ ವಿಶಾಲ, ಹೋಗಿ ಅವನಿಗೆ ದುಡ್ಡಂತೆ ತಂದು ಕೊಡೆ. ಹೋಗ್ತಾನ ಅವನು. ಹಾಂ, ನಾನು ಹಂಗೆ ಇವನ ಜೊತೆಗೆ ತೋಟದ ಕಡೆಗೆ ಹೋಗ್ತೀನಿ. ಏ ತಡ್ರಿ, ಇಲ್ಲಿ ನಾನೇನೋ ಹೇಳ್ಬೇಕು ನಿಮಗೆ. ನಾನು ಜಲ್ದ ಲೋಲ ಮೂವರು ಅಲ್ಲಿ ನೀರು ಹರಿತದಂತಲ್ರಿ ನಮ್ಮ ಹೊಲ್ತಾಗೆ. ಅದನ್ನ ನೋಡ್ಕೊಂಬರಕ್ಕೆ ಹೋಗ್ತೀವಿ ನಾವೀಗ. ಹಾಂ, ನಾನು ಮನೆಗಿರಲ್ಲ ನೋಡು, ಅಲ್ಲ ಅಡಿಗೆಲ್ಲ ಮಾಡಿಟ್ಟೀನಿ, ಬೇಕಂದ್ರೆ ಬಂದು ಊಟ ಮಾಡಿರಿ ನೀವು.